ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಸುಮಾರು 500 ವರ್ಷದ ಹಿಂದಿನ ಇತಿಹಾಸ ಇರುವಂಥ ವಿವಾದವಿದು ಶ್ರೀರಾಮ ಮಂದಿರ ವಿವಾದ. ಆ ವಿವಾದಕ್ಕೆ ಈಗ ನಿಜಕ್ಕೂ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ ವಿವಾದಕ್ಕೆ ಸುಮಾರು 500 ವರ್ಷಗಳ ನಂತರ ನ್ಯಾಯ ಸಿಕ್ಕಿದೆ ಹಾಗೂ ಸತ್ಯಾಂಶಕ್ಕೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದೇ ಜನವರಿ 22ನೇ ತಾರೀಕು ಶ್ರೀರಾಮ ಮಂದಿರ ಅಯೋಧ್ಯ ಲೋಕಾರ್ಪಣೆ ಆಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಿಂದೂ ಸಂಘಟನೆಗಳಿಂದ ಪ್ರತಿಯೊಂದು ದೇಶದ ಹಿಂದೂ ಮನೆಗಳಿಗೂ ಅಯೋಧ್ಯೆಯಿಂದನೇ ಒಂದು ಆಮಂತ್ರಣ ಪತ್ರಿಕೆ ಹೋಗ್ತಾ ಇದೆ. ಆ ಆಮಂತ್ರಣ ಪತ್ರಿಕೆ ಹೇಗೆ ಹಂಚುತ್ತಾ ಇದ್ದಾರೆ, ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಪುಟ್ಟ ವರದಿಯನ್ನು ನಿಮ್ಮ ಮುಂದೆ ಉಣಬಿಡಿಸ್ತೀವಿ. ಹಾಗೂ ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಿದೆ ಪ್ರಶ್ನಿಸ್ಬೋದು ಇನ್ಸ್ಟಾಗ್ರಾಮ್ ಮುಖಾಂತರ. ಬನ್ನಿ ಶುರು ಮಾಡುವ. Siya Ram, Siya Ram, Jai Jai Ram. 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 ಇಲ್ಲಿರುವಂತಹ ಹಿಂದೂ ಕಾರ್ಯಕರ್ತರನ್ನ ಮಾತಾಡಿಸುವಂತ ಕ್ಷಣ ಇದೆ. ಸರ್, ಅಯೋಧ್ಯೆ ಶ್ರೀರಾಮ ಮಂದಿರ ಸುಮಾರು 500 ವರ್ಷಗಳ ನಂತರ ಪುನರ್ ನಿರ್ಮಾಣವಾಗ್ತಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಖುಷಿ ಇದೆ, ಎಷ್ಟು ಸಂತೋಷ ಇದೆ? ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಇದು ಕೋಟ್ಯಾಂತರ ಹಿಂದೂಗಳ ಕನಸಾಗಿತ್ತು. ಎಷ್ಟೊಂದ್ ಜನ ನಂಬಿಕೆನ ಕಳ್ಕೊಂಡಿರೋ ಟೈಮಲ್ಲಿ ಮೋದಿ ಸರ್ಕಾರ ಬಂದ್ಮೇಲೆ ಅವರ ಪರಿಶ್ರಮ ಮತ್ತೆ ಅವರ ಎಫರ್ಟ್ ಇಂದ ಈಗ ರಾಮ ಮಂದಿರ ಉದ್ಘಾಟನೆ ಆ ಹಂತವರೆಗೂ ಬಂದಿದೆ. ನಮ್ಗೆ ಒಬ್ಬ ಹಿಂದೂ ಆಗಿ ತುಂಬಾ ಸಂತೋಷ ಇದೆ. ಈ ಸಂದರ್ಭದಲ್ಲಿ ನಾವು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ವಿ ಬಂದಿದೆ. ಸರ್, ನಮಗೆ ಒಂದು ವೈಯಕ್ತಿಕವಾಗಿ ನಂಗೊಂದು ಡೌಟ್ ಇದೆ, ಹಾಗೂ ಸಾಕಷ್ಟು ಜನಕ್ಕೂ ಡೌಟ್ ಇದೆ. ಈ ಅಯೋಧ್ಯೆ ರಾಮ ಮಂದಿರ ಸಂಬಂಧಪಟ್ಟಂಗೆ ಸಾಕಷ್ಟು ಮನೆಗಳಿಗೆ ಹೋಗ್ತಾ ಇದ್ದೀರಾ, ಹಂಚುತ್ತಾ ಇದು ಅಕ್ಷತೆಯನ್ನು ಹಂಚುತ್ತಾ ಇದ್ದೀರಾ, ಹಾಗೂ ಒಂದು ಕಾರ್ಡನ್ನು ಹಂಚುತ್ತಾ ಇದ್ದೀರಾ. ಇದು ಅಯೋಧ್ಯೆಯಿಂದ ನೇರವಾಗಿ ಇಲ್ಲಿ ನಿಮಗೆ ತಲುಪಿರತಕ್ಕದ್ದ, ಇಲ್ಲಾಂದ್ರೆ ಇಲ್ಲಿ ಸ್ಥಳೀಯ ಹಿಂದೂ ಸಂಘಟನೆಗಳಿಂದ ನಡೀತಿರುವಂತ ಕಾರ್ಯವ? ಇಲ್ಲ, ಇದು ಆಕ್ಚುಲಿ ಅಯೋಧ್ಯೆಯಿಂದಾನೇ ಬಂದಿದ್ದು ಮಂತ್ರಾಕ್ಷತೆ. ಅಯೋಧ್ಯೆಯಿಂದ ಭೂವರಹನಾಥ ಬಂದು ಅಲ್ಲಿಂದ ಎಲ್ಲಾ ಮನೆಗಳಿಗೂ ತಲುಪ್ತಾ ಇದೆ. ಕೇರ್ಪಡೆ ತಾಲೂಕಾದ್ಯಂತ ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಷನ್ ಎಲ್ಲಾ ಕಡೆಗೂ ತಲುಪ್ತಾ ಇದೆ. ಹೌದು, ಎಲ್ಲಾ ಮೂಲೆಗೂ ಈ ಮಂತ್ರಾಕ್ಷತೆ ಅಯೋಧ್ಯೆಯಿಂದಾನೇ ಬಂದಿದೆ. ಬಟ್ ಅಯೋಧ್ಯೆಯಿಂದ ಬಂದಿರೋ ಮಂತ್ರಾಕ್ಷತೆ ಫುಲ್ ಎಲ್ಲಾರ್ಗೂ ಹಂಚಕ್ ಆಗಲ್ಲ. ಅದರಲ್ಲಿ ನಾವು ಎಲ್ಲಾ ಮಂತ್ರಾಕ್ಷತೆನ ಅಳವಡಿಸಿ ಎಲ್ಲಾರ್ಗೂ ಮನೆಗೂ ತಲುಪಿಸೋ ಅಂತ. ಅದರಲ್ಲಿ ಅಯೋಧ್ಯೆಗೆ ಬಂದಿರುವಂತಹ ಮಂತ್ರಾಕ್ಷತೆಯನ್ನು ಹಂಚುತ್ತಾ ಇದ್ದೀರಾ. ಜೊತೆಗೆ ಯಾಕೆ ನಿಮ್ಮ ಅಯೋಧ್ಯೆಯಿಂದ ಬಂದಿರೋ ಮಂತ್ರಾಕ್ಷತೆ ಜೊತೆಗೇನೆ ನಾವು ಇದನ್ನ ಸೇರಿಸಿನೇ ಹಂಚ್ತಾ ಇರೋದು. ಸರ್, ಖುಷಿ ಆಯ್ತು ನೀವು ಮಾತಾಡೋದಕ್ಕೆ. ಜೈ ಶ್ರೀರಾಮ್. ಸಾಂಸ್ಕೃತಿಕ ಪ್ರತಿಕಾರವಾಗಿರ್ತಕ್ಕಂಥ ಶ್ರೀರಾಮಚಂದ್ರರ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪುನರ್ ನಿರ್ಮಾಣಗೊಂಡಿರ್ತಕ್ಕಂಥ ಭವ್ಯ ರಾಮ ಮಂದಿರದ ಉದ್ಘಾಟನೆ ಜನವರಿ 22 ನೆರವೇರ್ತಾ ಇರೋದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಬಹುದಿನಗಳ ಬಹುಸಂಖ್ಯಾತ ಹಿಂದೂಗಳ ಅಪೇಕ್ಷೆ ಆಗಿರ್ತಕ್ಕಂಥ ರಾಮ ಮಂದಿರದ ಉದ್ಘಾಟನೆ ಎಲ್ಲರಿಗೂ ಸಹಿತ ಸಂಭ್ರಮದ ಹಬ್ಬದ ರೀತಿಯಲ್ಲಿ ಇಡೀ ದೇಶಾದ್ಯಂತ ಹಿಂದೂಗಳ ಆಚರಣೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಕೇರ್ಪೇಟೆಯಲ್ಲಿ 7ನೇ ತಾರೀಕು ಜನವರಿ ಇವತ್ತಿನ ದಿನ ಶ್ರೀರಾಮ ಮಂದಿರ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಮಂತ್ರಾಕ್ಷತೆಯನ್ನು ಸಮಸ್ತ ಹಿಂದೂ ಬಾಂಧವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಈ ನಾಡಿನ ಜನ ಮಾಡ್ತಾ ಇರತಕ್ಕಂಥದ್ದು.
ನಮಸ್ತೆ, ಜೈ ಶ್ರೀರಾಮ್. 22ನೇ ತಾರೀಕು ಅಯೋಧ್ಯೆಯಲ್ಲಿ ಆಗ್ತಿರುವಂತಹ ಅತ್ಯಂತ ಸಂಭ್ರಮಯುತವಾದಂತಹ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಎಲ್ಲರಿಗೂ ಅಲ್ಲಿ ಅಯೋಧ್ಯೆಯಿಂದ ಬಂದಿರುವಂತಹ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಿಕ್ಕೆ ಇವತ್ತು ಶ್ರೀ ಶ್ರೀ ಗಂಗಾಧರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಿಮಿತ್ತ ನಮ್ಮ ನಗರದಲ್ಲಿ ಎಲ್ಲ ಉಪನಗರಗಳಲ್ಲೂ ಎಲ್ಲ ಏರಿಯಾದಲ್ಲೂ ಕಾರ್ಯಕರ್ತರು ನಿಯೋಜಿತವಾಗಿದ್ದಾರೆ. ಎಲ್ಲರೂ ಉತ್ಸಾಹದಿಂದ ಎಲ್ಲ ಮನೆಗಳಿಗೂ ಹೋಗಿ ರಾಮಚಂದ್ರರ ಮಂತ್ರಾಕ್ಷತೆಯನ್ನು ಕೊಟ್ಟು ಎಲ್ಲರಿಗೂ ಆಹ್ವಾನವನ್ನು ಮತ್ತು ರಾಮರ ಆಶೀರ್ವಾದವನ್ನು ತಲುಪಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ನಮಸ್ತೆ. ಜೈ ಶ್ರೀರಾಮ್. मेरे तन मन धड़कन में सिया राम राम है, मन मंदिर के दर्पण में सिया राम राम है. तू ही सिया का राम, राधा का तू ही श्याम, जन्मों जन्म का ही ये साथ है. मीरा का तू भजन भजते हरि पवन, तुलसी में भी लिखी ये बात है. ನಮಸ್ತೆ. ಇವತ್ತು ಏನು ಈ ರಾಷ್ಟ್ರ ಕಂಡ 40 ವರ್ಷದ ಇತಿಹಾಸದಲ್ಲಿ ನಾವು ಇವತ್ತು ರಾಮ ಮಂದಿರವನ್ನು ನಾವು ಕಟ್ತಾ ಇದ್ದೀವಿ. ಅದರ ಒಂದು ಪೂರಕವಾಗಿ ಇವತ್ತು ನಮ್ಮ ಕೃಷ್ಣರಾಜಪೇಟೆ ನಗರದಲ್ಲಿ ಪ್ರತಿ ಮನೆಗೂ ಅಕ್ಷತೆ ಮತ್ತು ಪವಿತ್ರತೆಯ ಅಕ್ಷತೆ ಮತ್ತು ಅವರಿಗೆ ಇನ್ವಿಟೇಷನ್ ಅನ್ನು ತಲುಪಿಸುವಂಥ ಕೆಲಸಗಳನ್ನ, ಆಹ್ವಾನ ಪತ್ರಿಕೆಯನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 22ನೇ ತಾರೀಕು ಏನಿದೆ ಈ ಕಾರ್ಯಕ್ರಮ ತುಂಬ ಎಲ್ಲ ಅಭಿನವವಾಗಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಯಾಕೆ ಅಂತಂದರೆ ಇಡೀ ರಾಷ್ಟ್ರ, ಇಡೀ ವಿಶ್ವ ಇದನ್ನು ಭಾರಿ ಇದಾಗಿ ನೋಡ್ತಾ ಇದೆ. ಇದನ್ನು ತುಂಬ ನಮ್ಮ ಭಕ್ತಿಯಿಂದ ನಾವು ಅನುಸರಿಸಬೇಕು. ನೀವು ಕೂಡ ಎಲ್ಲ ಮನೆಗಳಲ್ಲೂ ಒಳ್ಳೆ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಅಂತ ಹೇಳ್ತಾ ಈ ಮೂಲಕ ನಾನು ತಾಲೂಕು ವಿಶ್ವ ಹಿಂದೂ ಪರಿಷತ್ ಪರವಾಗಿ ತಮ್ಮ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. सिया राम जय जय राम. राम सिया राम जय जय राम. राम सिया राम जय जय राम. राम सिया राम जय जय राम. मेरे तन मन धड़कन में सिया राम राम है, मन मंदिर के दर्पण में सिया राम. ನೋಡೋದಲ್ವಾ, ಹಿಂದೂ ಕಾರ್ಯಕರ್ತರು ಎಷ್ಟು ಸಂತಸದಿಂದ, ಎಷ್ಟು ಮುಗಿಲು ಮುಟ್ಟಿ ಅವರ ಸಂತೋಷವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಮಂದಿರ ಅಯೋಧ್ಯ ಲೋಕಾರ್ಪಣೆಯನ್ನ, ಆ ಕಾರ್ಯವೈಖರಿಯನ್ನು ಎಷ್ಟು ವಿಜೃಂಭಣೆಯಿಂದ, ಎಷ್ಟು ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತಾನೆ ಅಲ್ವಾ ನಾವು ಕಣ್ ತುಂಬಿಕೊಂಡ್ವಿ. ಅವರ ಸಂತೋಷ ಮುಗಿಲು ಮುಟ್ಟಿದೆ ಅಂತಾನೆ ಹೇಳೋದ್ರಲ್ಲಂತೂ ತಪ್ಪಲ್ಲ. ಹಾಗೂ ಶ್ರೀರಾಮ ಮಂದಿರ ಅಯೋಧ್ಯ ವಿವಾದ ನೆನ್ನೆ ಮೊನ್ನೆದಲ್ಲ, ಅದಕ್ಕೆ ನಿಮ್ಮ ಪೀಳಿಗೆಯಲ್ಲಿ ಅಂತ್ಯ ಸಿಕ್ಕಿದೆ. ನಾವು ಕಣ್ ತುಂಬ್ಕೊಳ್ತಾ ಇರೋರು ನಾವೇ ಪುಣ್ಯವಂತರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಹಾಗೂ ಜನವರಿ 22ನೇ ತಾರೀಕು ನಿಮ್ಮ ಮನೆಗಳಲ್ಲಿ ದೀಪ ಹಚ್ಚಿ ಹಾಗೂ ಉತ್ತರ ದಿಕ್ಕುಗಳಿಗೆ ತಿರುಗಿ ಶ್ರೀರಾಮ ಮಂದಿರವನ್ನು ಭಜನೆ ಮಾಡಿ ಪೂಜಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ನವ ನವೀನ ಜೀವನ.